ದೇವ ತಮ್ಮನ್ನು ದಾರಂದು ಕೇಳಿದೆ. ಮಾನವ ದೇವ ರಂಗ ವಜ್ರ ರತ್ನ ಸಂಘಟಿತ ಗಾಂಗೆಯ ನಿರ್ಮಲ ತುರಂಗ ಮಂಗಳ ಸಹಿತವಾದ ಸವರಂಗ ದ್ವಾರದಲ್ಲಿ ನಿಂತು ಕರಂಗವನ್ನು ಜೋಡಿಸಿ ಭದ್ರವನ್ನು ನಮ್ಮ ಧಾರನ್ನು ವಿಚಾರಿಸುವ ಚಾರ ಏಳನೆಯ ವಿಚಾರ. ದೇವ ನಾವು ದಾರಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ವಿದ್ಯೆ ತಲೆಯಲ್ಲಿ ಇರಬೇಕು, ಬುದ್ಧಿ ಹಿಡಿತದಲ್ಲಿರಬೇಕು, ವಿಚಾರ ಅರಿವಿನಲ್ಲಿರಬೇಕು, ಆಚಾರ ಕ್ರಿಯೆಯಲ್ಲಿರಬೇಕು. ದೊಡ್ಡವರು ಹೇಳಿದರೆ ಕೇಳಬೇಕು. ಅಂತ ದೊಡ್ಡವರು ಹೇಳಿದ ಮಾತು ಕೇಳಲು ಬಂದ ಸಾರಥಿ ನಾನಲ್ಲವೇನು ದೇವ? ಹೇಳಬೇಕು ನಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ದೇವ ನಾವು ತಾರಂದರೆ ತಾವು ದಾರ ದೇವ. ಆಗ ಗುರು ಚರಣವನ್ನು ಸದಾ ಸ್ಮರಣೆಯುತ್ತ ಶ್ರೀಮತ್ ಅಖಂಡ ಈ ಭೂಮಂಡಲದ ಹಿಂಡು ರಾಜರ ನಮ್ಗೆದ್ದು ಪಂಡಿತ ಭಂಡ ಭಾವ ಪ್ರಚಂಡ ಹಿಂಡು ರಾಯರ ಮುಖಮಂಡಲ ಗ್ರಹದಿಂದ ಕಪ್ಪವಂ ಕೈಗೊಂಡು ಸಾರಥಿ ಎನ್ನಗೆ ಎದುರಾಗಿ ಬಂದ ವೈರಿಗಳ ಗರ್ವವನ್ನು ಹಡಗಿಸಿ ವಿಜಯೋದ್ದಂಡನೆಂಬ ಅಭಿಮಾನವನ್ನು ಪಡೆದುಕೊಂಡು ಆದಿನಾರಾಯಣ ಪಾದ ಪುಂಡರಿಕವಂ ಹಣದಿನ ಮನಸಾರೆಗೊಂಡು ಖಂಡ ಖಂಡ ಸದ್ಭಕ್ತರ ಮಂಡಳಿಯಿಂದ ಸೇವೆಗೊಂಡು ಕೀರ್ತಿಯಂ ಪಡೆದುಕೊಂಡು ಹೌದು ದೇವ. ಸತ್ಯ ಸತ್ತಾದಿಗಳ ಮನಗೊಂಡು ಈ ರತ್ನಪುರಿಯ ಮಂಡಲವನ್ನು ಬಿಡದೆ ಪರಿಪಾಲಿಸುವ ಮಹಿಳೆಯ ಮಹಾರಾಜನೆಂದು ತಿಳಿಯದ ಈ ಸಾರಥಿ ಅತಿ ಜಾಗೃತಿ. ವೈರತ್ವಜತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ಮಹಾನುಭಾವ ಜನ ಸಜ್ಜನ ಶಿರೋಮಣಿಯಾದ ಸಾರಥಿ ದೇವ. ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇ ದೇವ. ಈ ನಮ್ಮ ರತ್ನಪುರಿಯ ಜನರು ಭಕ್ತಿಯಿಂದ ಇರುವರೆಂಬ ತತ್ವಾರ್ಥೆಯನ್ನು ಕೇಳಿ ಅರುಷಗುಂತಾಳಿ. ಹೌದು ದೇವ. ಅಪಾರ ಮಹಿಮ ಪುರುಷ ಪರಂ ಜ್ಯೋತಿ ನಿಗಮಾದಿಗಳಿಗೆ ಸಿಲುಕದ ವೇದಾತೀತನಾದ ನಾರಾಯಣ ಮೂರ್ತಿಯು ಮನ ಮರುಗಿ ಸಂಕಲ್ಪ ಪುಣ್ಯ ಪಾತ್ರನಾಗಿ ಯಜ್ಞ ಯಾಗಾದಿಗಳನ್ನು ಸದ್ಧರ್ಮಾಜ್ಞರು ಮೆಚ್ಚುವಂತೆ ಮಾಡಲಾಗೋಸ್ಕರ ಭರಣವಾಯಿತು ಸಾರಥಿ. ತಿಳಿಯಿತೇನ ಬಂದ ಸಂಗತಿ? ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ ನನ್ನ ಮಗನಾದ ತಾಮ್ರಧ್ವಜನನ್ನು ಮಂತ್ರಿಯಾದ ನಕಲಧ್ವಜನನ್ನು ಜಾಗೃತಿಯಿಂದ ಬರೆಯಲು ಸಾರಥಿ ಭೋಗಿನ ಜಾಗೃತಿ. ನಿರ್ದಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ.
ಕಾಲದ ನಾಲಿ ಎತ್ತ ನೀಳ ಪಾದಕರ ಬಾಳದ ಕಾಂತಿಯ ಬೆಂದರಿಸಿದ
ಸುಂದರಿ ಸುಂದರ ಹೇಳಿ ಮನಿ ಕೇಳು. ಚೆನ್ನಾಗಿ ಹೇಳು. ಗುಣವತಿ 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 ಹರಿದಯವಾದರೆ ಸಂಗತಿ ಹರಿದಯವಾದರೆ ಸಂಗತಿ ಗುಣವತಿ ಆ ಪರಮಾತ್ಮನ ಇರಲು ಕರುಣ ಆ ಪರಮಾತ್ಮನ ಇರಲು ಕರುಣ ಕೊಟ್ಟಿಹನು ನಮಗೆ ಶ್ರೀ ಹರಿಸಿರಿತನ ಆ ಪರಮಾತ್ಮನ ಇರಲು ಕರುಣ ಕೊಟ್ಟಿಹನು ನಮಗೆ ಶ್ರೀ ಹರಿಸಿರಿತನ ಆದರೆ ಹರಿಯನ್ನು ಕಾಣಲು ಈ ಮನ ಆದರೆ ಹರಿಯನ್ನು ಕಾಣಲು ಈ ಮನ ಆತುರ ಪಡುವುದು ಬೇರೆ ಕಾಣುವುದಿಲ್ಲ. ಆತುರ ಪಡುವುದು ಬೇರೆ ಕಾಣುವುದಿಲ್ಲ. ಗುಣವತಿ 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 ಹರಿದಯವಾದರೆ ಸರ್ವತಿ ಹರಿದಯವಾದರೆ ಸರ್ವತಿ ಗುಣವತಿ ಸದ್ಧರ್ಮ ಸ್ವರೂಪಿಣಿಯಾದ ಕುಮದ್ವತಿ ಪ್ರಾಣಪತಿ ಸಕಲ ಶಾಸ್ತ್ರ ಮೋಕ್ಷ ಸಾಧನೆಯಾಗಬೇಕಾದರೆ ನಾನಾ ವಿಶೇಷ ಸಂಗ್ರಹಗಳಿಂದಲೂ ಸಕಲ ಯಾತ್ರಾ ತೀರ್ಥಯಾತ್ರಾಚಾರರ ಸತ್ವಲಂಕಾರದಿಂದಲೂ ಸರ್ವ ಮಂತ್ರ ರಹಸ್ಯ ಸಮಸ್ತಗಳಿಂದಲೂ ಭಕ್ತಿ ಶಕ್ತಿಗಳಿಂದ ಮುಕ್ತಿಯಂ ಪಡೆಯಲು ಯಾವ ಆತಂಕ ಇರುವುದಿಲ್ಲ. ಕಾಂತಿ ಕಾಂತ ಈಗ ನಮಗೆ ಕರಿರಾಜ ವರದನು ಬೇಕಾದ ಸಂಪತ್ತುಗಳನ್ನು ಕೊಟ್ಟಿದ್ದರು ಎನ್ನುವ ಸಂಶಯ ಪರಿಹಾರವಾಗಲಿಲ್ಲ. ಈಗ ಆ ಅರಿಯನ್ನು ಕಾಣಬೇಕೆಂದು ಎಲ್ಲನ್ನು ಒಂದೇ ವಿಧವಾಗಿ ವಾದಿಸುತ್ತಿರುವುದು ನೋಡು ಮಡದಿ ಮಣಿ ಭಕ್ತಿಯೋಳು ಸಡಗರದಿ ಕರಿ. ಸುಂದರ ಸುಂದರಿ ಹೇಳಿದ ಕೇಳು. ಚೆನ್ನಾಗಿ ಹೇಳು. ಎಲ್ಲ
ಮತ ಕಾಂತೆ ಕಾಂತ ಹೇಳುವನ ಕೇಳು. ಓ ಎನ್ನ ಸತಿಯೇ ಎನ್ನ ಹರ್ಧಾಯಿಣಿಯೇ ಕೇಳೆ ಎನ್ನ ಮನದ ವ್ಯಥೆಯೇ. ಓ ಎನ್ನ ಸತಿಯೇ ಎನ್ನ ಹರ್ಧಾಯಿಣಿಯೇ ಕೇಳೆ ಎನ್ನ ಮನದ ವ್ಯಥೆಯೇ. ಓ ಎನ್ನ ಸತಿಯೇ ಎನ್ನ ಹರ್ಧಾಯಿಣಿಯೇ ಕೇಳೆ ಎನ್ನ ಮನದ ವ್ಯಥೆಯೇ. ಏನ್ ಮುಗ್ಸೋದಕ್ಕೆ ಹೊಸದು ನೀನು? ಭಗವಂತ ನಮಗೆ ಕೊಡಲಿಲ್ಲ ಸಿರಿಯು, ನಾವೆಲ್ಲರೆಂದು ಸುಖವಾಗಿರಲೆಂದು ತಿಳಿಯದಿರು ನೀನು, ತಿಳಿಯದಿರು ನೀನು. ಓ ಎನ್ನ ಸತಿಯೇ ಎನ್ನ ಹರ್ಧಾಯಿಣಿಯೇ ಕೇಳೆ ಎನ್ನ ಮನದ ವ್ಯಥೆಯೇ. ಭಕ್ತಿಯುತಳೇ, ಇಂತಿಷ್ಟು ಸಕಲ ಸಂಪತ್ತುಗಳನ್ನು ಕೊಟ್ಟಿರುವುದು ಪಟ್ಟಿಯ ಮಂಚದ ಮೇಲೆ ಕುಳಿತು ಸುಖ ಸಂತೋಷವಾಗಿರಲೆಂದು ಆ ಭಗವಂತನು ನಮಗೆ ಕೊಟ್ಟಿಲ್ಲ. ಕಾಂತೆ ಕಾಂತ ಕಾಲಕ್ಕನುಸರಿಸಿ ಸತ್ಪಾತ್ರಕ್ಕನುಸಾರವಾಗಿ ದಾನ ವಿಶೇಷದಿಂದ ಸಂತೃಪ್ತಿಪಡಿಸಿ ಮಿಕ್ಕುಳಿದ ಐಶ್ವರ್ಯ ಅಮೃತ ಗೋಪಾಲಿಯಲ್ಲಿ ಸೇರಿಸಿ ಪರಮಾತ್ಮನಲ್ಲಿ ಸೇರುವವರೇ ಪರಮಧನ್ಯರು. ಕಾಂತೆ ಸುಂದರ ಅಂತ ಪದವಿಯನ್ನು ಎಂದು ಕಾಣುವೆನೆಂದು ಎನ್ನ ಮನನೊಂದಿರುವುದು ನೋಡು ಮನೋಹರಿ ಎನ್ನ ಪ್ರಿಯಕರಿ. ಪ್ರಿಯ ಪ್ರಿಯಳೇ, ಹೇಳುವನ ಕೇಳು. ಚೆನ್ನಾಗಿ ಹೇಳು. ಮಹಾರಾಜನೇ ಮಮ ಪ್ರಿಯ ಸಖನೇ ಮಹಾರಾಜನೇ
ಮಾತನಾಡು ವೀರೇಶ. ಪ್ರಾಣೇಶ್ವರಿ, ನಾವು ದಾನ ಧರ್ಮ ಮಾಡಿ ಮುಕ್ತಿ ಪಡೆಯಬೇಕಾದರೆ ಮುಕ್ತಿ ಪಡೆಯಬೇಕಾದರೆ ನಮಗಿರುವ ಈ ಸಂಪತ್ತು ದಾನ ಮಾಡಿ ಮುಕ್ತಿ ಪಡೆಯಬಹುದಲ್ಲವೇ ದೇವ ಮಹಾಂತರ ಪ್ರಿಯರೇ, ಸುಂದರ ಚೆನ್ನಾಗಿ ಕೇಳು. ಆಗಲು ಮಿತಿ ಮೀರಿ ಮಿತಿ ಇಲ್ಲದ ದಾನವು ಇದು ದಾನದ ಪದ್ಧತಿಯೇ. ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿ, ಇವುಗಳಿಂದ ಯಾವ ವಿಧವಾದ ಫಲ ಪ್ರಾಪ್ತಿಯಾಗದು. ಕಾಂತೆ, ನೀನು ಹೇಳಿದಂತೆ ಮಾಡುವುದು ಹೆಚ್ಚು ದಾನ ಇಲ್ಲವೇ ಹುಚ್ಚು ದಾನ. ಕಾಂತೆ, ಕಾಂತ ಇವು ಲುಪ್ತ ಶಿಖಾಮಣಿಗಳ ತತ್ವವಾಗಲಿ ದಾನಶೀಲದ ತತ್ವವಲ್ಲ. ಕಾಂತೆ, ಕಾಂತೆ, ಕಾಂತ ದಾನದ ಮಹಿಮೆಯು ದಾತನಿಗೆ ತಿಳಿಯುವುದಾಗಲಿ, ಧನ ಲಕ್ಷ್ಮಿಯನ್ನು ಸೊಂಟ ಮುರಿದು ಕಂಡ ನಡಿಯ ಭಾಗದಲ್ಲಿ ಜೀವಗಳ ಹೀನದಂತೆ ಮಾಡುವ ದರಿದ್ರ ಭಾಗ್ಯವಂತನಿಗೆ ತಿಳಿಯಲು. ಕಾಂತೆ, ಕಾಂತ ಈ ಲೋಕದಲ್ಲಿ ಲಕ್ಷ್ಮೀಕಾಂತ, ಲಕ್ಷ್ಮೀ ಪುತ್ರ, ಲಕ್ಷ್ಮೀದಾಸನು ಈ ಪ್ರಕಾರವಾಗಿ ಮೂರು ತರದ ಐಶ್ವರ್ಯ ಶಾಲಿಗಳಾಗಿರುವರು. ಅದರಲ್ಲಿ ಲಕ್ಷ್ಮೀದಾಸನು ಕೆಲವು ಕಾಲ ಧನ ಕಾವಲಿಗಾಗಿ ಸತ್ಕಾರ್ಯಗಳ ಮಾಡುವುದಕ್ಕೆ ಅಧಿಕಾರ ಇರುವುದಿಲ್ಲ. ಸುಂದರಿ, ಇದರಲ್ಲಿ ಲಕ್ಷ್ಮೀದಾಸನು ಕೆಲವು ಕಾಲ ಧನ ಕಾವಲಿಗಾಗಿ ಸತ್ಕಾರ್ಯಗಳ ಮಾಡುವುದಕ್ಕೆ ಅಧಿಕಾರ ಇರುವುದಿಲ್ಲ. ಅಲ್ಲದೆ ಲಕ್ಷ್ಮೀ ಪುತ್ರ, ಲಕ್ಷ್ಮೀಕಾಂತ ಇವರು ಮಾಡುವ ಕೃತ್ಯಗಳಿಗೆ ವ್ಯತಿರೇಕ್ತವಾಗಿ ಸಹಿಸಲಾರರು ಆ ಲಕ್ಷ್ಮೀದಾಸರು. ರಮಣಿ, ಮೋಹನ, ಭರಣಿ. ಪ್ರಿಯ ಪ್ರಿಯಳೇ, ಸುಂದರ ಪ್ರಿಯತರ ಭಕ್ತಿಯ ರಂದರ ಸುಂದರ ಪ್ರಿಯತರ ಭಕ್ತಿಯ ಮಾಡಲಾರರು. ಏನಿದೆ ಕಾಂತ ಗುಣವಂತ? ಕಾಂತಿ ಹೇಳುವುದನ್ನು ಕೇಳು. ಧರ್ಮ ಸ್ವರೂಪಿಣಿ ಎನ್ನ ಪ್ರಿಯ ರಾಣಿ, ಮೆಚ್ಚಿರೆ ಸಹಧರ್ಮಿಣಿ ನಿನ್ನ
ಸರಸ್ವತಿ ಪ್ರಾಣಪತಿ ಸತ್ಯವತಿ ನಿತ್ಯ ನೀನು ಕೈಯುವ ಗೌರಿ ದೇವಿ ವೃಂದಾದೇವಿ ಲಕ್ಷ್ಮೀದೇವಿ ಮೊದಲಾದ ನೇಮ ವ್ರತಗಳಿಂದಲೂ ದಂಪತಿಯ ಪೂಜೆಯಿಂದಲೂ ಮುತ್ತೈದೆಯರನ್ನು ಆದರದಿಂದ ಕರೆಸಿ ಅರಿಶಿಣ ಕುಂಕುಮ ಪುಷ್ಪಗಳಿಂದ ಅವರನ್ನು ಅಲಂಕರಿಸಿ ಸಂತೃಪ್ತಿಪಡಿಸಿದ ಮಹಿಮೆಯಿಂದಲೇ ಗೃಹಗಳಲ್ಲಿ ಸುಖ ಶಾಂತಿ ಐಶ್ವರ್ಯ ಭೋಗ ಭಾಗ್ಯಗಳು ಲಭಿಸುವವು. ನೀನು ಮಾಡುವ ಶುಭ ಕಾರ್ಯಗಳಿಗೆ ನಾನು ಆನಂದಭರಿತನಾಗಿರುವ ಸಖಿ ಶುಭ್ರಾಂಶಿ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೇಳು ಮನಕಿಲು ಚೆನ್ನಾಗಿ ಹೇಳು. ಆದ್ದರಿಂದ ಎಂಟನೇ ಯಜ್ಞವು ಮಾಡಲು ಎತ್ತಿಸಿರುವೆನು. ಈಗಲಾದರೂ ಪರಮಾತ್ಮನು ಕೃಪೆ ಮಾಡುವನೇನೋ ನೋಡುವೆನು ಕಾಂತೆ ಎನ್ನುವನು. ಎಂಟನೇ ಯಜ್ಞವು ಮಾಡುವುದಕ್ಕಾಗಿ ನನ್ನ ಮಗನಾದ ತಾಮ್ರಧ್ವಜನನ್ನು ಮಂತ್ರಿಯಾದ ನಕಲಧ್ವಜನನ್ನು ಜಾಗೃತಿಯಿಂದ ಬರೆಯಲು ಸಾರಥಿ ಹೋಗುವ ಜಾಗೃತಿ ನಿನ್ನಿಷ್ಟದಂತಾಗಲಿ ಭೂಪತಿ ತಾಮ್ರಧ್ವಜ. Hare
ಎಂಟನೆಯಾಗ ದರ್ಶನ ನೀಡುವ ಹರಿಯುವ ಹಾಲ. ಮಾಡುವೆ ಈಗ ಎಂಟನೆಯಾಗ ದರ್ಶನ ನೀಡುವ ಹರಿಯುವ ಹಾಲ. ದಾನ ಧರ್ಮವ ನೀಡಬೇಡ, ದಾನ ಧರ್ಮವ ನೀಡಬೇಡ, ನಾನನ್ಯ ಧರ್ಮವ ತೋರಲು ಬೇಡ. ನಾನನ್ಯ ಧರ್ಮವ ತೋರಲು ಬೇಡ. ಜೀವನಿ ತಂದೆಯ ವಾಕ್ಯವನಿ, ತಂದೆಯ ವಾಕ್ಯವನಿ. ಮಹೋತ್ತಮಯ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಗೈದ ನಿನ್ನ ಸೇವೆಯು ನನ್ನನ್ನು ಅರುಷಾಬುದ್ಧಿಯನ್ನು ಮುಗಿಸಿತು. ಇನ್ನು ಅಶ್ವಮೇಧ ಯಾಗವ ಮಾಡಿ ಹರಿಯಂ ಕಾಣಬೇಕು, ಇಷ್ಟೇ ನನ್ನ ಮನದಾಸೆ. ಇದು ಪೂರ್ವೈಸಿದ ನಂತರ ರಾಜ್ಯ ಪರಿಪಾಲನಾ ಭಾರವು ನಿನ್ನದು. ಸಕಲ ಭಾಗ್ಯಗಳನ್ನು ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಪಡೆದಿವೆ. ನೀನು ಕೂಡ ನನ್ನಂತೆ ವರ್ತಿಸಿ ಕೀರ್ತಿ ಗಳಿಸುವುದಾಗಿ ಅಪೇಕ್ಷೆ. ಕುವರ, ಸಂಪತ್ತಿನ ಗರ್ವದಿಂದ ದಾನ ಧರ್ಮ ಪರೋಪಕಾರ ಕಾರ್ಯಗಳನ್ನು ಮಾಡುವುದು ಮಾತ್ರ ಮರೆಯಬೇಡ. ಮಂತ್ರಿಶೇಖರ, ರಾಜಶೇಖರ, ನೀನು ಯುವರಾಜನಿಗೆ ಕಾಲೋಚಿತವಾದ ಬುದ್ಧಿವಾದಗಳು ಹೇಳುತ್ತಾ ಕುಶಲದಿಂದ ಇರು. ಇದೇ ನಿನಗೆ ನನ್ನ ಸಂದೇಶ. ಮಂತ್ರಿ, ರಾಜ, ಇನ್ನು ವೇಳೆಯಾಗುತ್ತದೆ. ಶಾಸ್ತ್ರ ಪ್ರಕಾರ ಪುರೋಹಿತರನ್ನು ಇನ್ನು ಪೂಜೆಗೆ ಬರಬೇಕು ಮತ್ತು ಅಶ್ವಮೇಧ ಪೂಜೆಗೆ ಎಲ್ಲರಿಗೂ ಬರುವುದಾಗಿ ಈ ಕುರುಲ ಜನರು ಆಮಂತ್ರ ಕೊಟ್ಟು ಸರ್ವರಿಗೂ ತಿಳಿಯಪಡಿಸುವ ನಗರಧ್ವಜ ಸರ್ವರಿಗೂ ಸಮ ತೇಜ. ದಿಗ್ವಿಜಯಮಸ್ತು, ಆಯುರಾರೋಗ್ಯಮಸ್ತು. ಸರ್ವರ ಕುಳಿತುಕೊಳ್ಳಿರೈ ಮಹಾರಾಜರೇ. ಸ್ವಾಮಿ ಗುರುವರ್ಯ, ಮಹಾರಾಜ, ಈಗ ಮತ್ತು ಅಶ್ವಮೇಧ ಯಾಗ ಸಮಾರಂಭಕ್ಕಾಗಿ ಯತ್ನ ಸ್ವಾಮಿ. ಹೌದೇನು ರಾಜ? ಸಾಮಗ್ರಿಗಳನ್ನು ಕಗುಲಿತಿ ಇಲ್ಲದೆ ಸಿದ್ಧಗೊಳಿಸಿರುವೆನು. ನಿಮ್ಮನ್ನು ತೃಪ್ತಿಪಡಿಸಿರುವೆನು. ನಾವು ಮಾಡುವ ಕಾರ್ಯಗಳು ಫಲ ಕೊಡುತ್ತವೆ. ನಿಮ್ಮ ದಕ್ಷಿಣ ತಾಂಬೂಲವನ್ನು ಕೊಡುವೆವು. ಜರುಬಲಿ ಅಶ್ವಮೇಧ ಪೂಜೆ ಸ್ವಾಮಿಗಳೇ, ಸಜ್ಜನಾ ಪ್ರೇಮಿಗಳೇ. ಮಹಾರಾಜ, ಸ್ವಾಮಿ ಗುರುವರ್ಯ, ನಿಮ್ಮ ಮಾತುಗಳನ್ನು ಕೇಳಿ ನಮಗೆ ಬಹು ಸಂತೋಷವಾಯಿತು. ಇನ್ನು ಪೂಜೆಯನ್ನು ಪ್ರಾರಂಭಿಸುವುದು. ಅಪ್ಪಣೆಯನ್ನು ಕೊಡುವಂತರಾದ ರಾಜ ರವಿಕೋಟಿ ತೀಜ. ತಮ್ಮ ಇಷ್ಟದಂತೆ ಹಾಗೆ ಸ್ವಾಮಿ. ಓಂ ಗಣಪತಿ ಪೂಜಂ ಕರಿಷ್ಯಾಮಿ, ಓಂ ಅಶ್ವಯಜ್ಞಂ ಕರಿಷ್ಯಾಮಿ, ಓಂ ಶ್ರೀಗಂಧಂ ಸಮರ್ಪಯಾಮಿ, ಓಂ ಧೂಪದೀಪ ನೈವೇದ್ಯಂ ಸಮರ್ಪಯಾಮಿ. ಮಹಾರಾಜ, ಸ್ವಾಮಿ ಗುರುವರ್ಯ, ಈ ಅಕ್ಷತೆಯನ್ನು ಹಾಕಿ ಪ್ರದಕ್ಷಿಣೆಯನ್ನು ಮಾಡಿ ಹ, ಎಲ್ಲರಿಗೂ ಅಕ್ಷತೆಯನ್ನು ಕೊಟ್ಟು ಮೊದಲು ನಮ್ಮ ಸಂಭಾವನೆಯನ್ನು ಕೊಟ್ಟು ಕಳಿಸಿರಿ. ಕೈಯಿಂದ ಕೊಡಬೇಡಿರಿ, ಹಾಗೆ ಕಳಿಸಬೇಡಿರಿ ರಾಜ. ನತಕಲ್ಪ ಭೋಜ. ಸ್ವಾಮಿ ತಮ್ಮ ಇಷ್ಟದಂತೆ ಆಗಲಿ.
ಮಾಡಿದವ ಬಾಳನು ಅವ ನಿನ್ನ ದಿವ್ಯನ ಭಾವ ಬಿಡದೆ ಜಪಿಸುವ ನಿನ್ನ ದಿವ್ಯನ ಭಾವ ಬಿಡದೆ ಜಪಿಸುವ ಜಗದಿ ಬೆಳಗುವ ದಿವ್ಯ ಜ್ಞಾನವ ಜಗದಿ ಬೆಳಗುವ ದಿವ್ಯ ಜ್ಞಾನವ ಜಗದಿ ಬೆಳಗುವ ದಿವ್ಯ ಜ್ಞಾನವ ಜಗದಿ ಬೆಳಗುವ ದಿವ್ಯ ಜ್ಞಾನವ ಕೃಪೆ ಮಾಡು ಹೇ ಮಾಧವ ಕರುಣಿಸಿ ಕಾಯೋ ದೇವಾ ಕಲಕಿರವಾಣಿ ಸುಂದರ ಈಗ ನಾನು ಕೈಗೊಂಡಿರುವ 8ನೇ ಅಶ್ವಮೇಧ ಯಾಗವು ಆ ಶ್ರೀಕೃಷ್ಣ ಮೂರ್ತಿಯ ದಯದಿಂದ ವಿಘ್ನಗಳು ಬಾರದಂತೆ ವಿಜೃಂಭಣೆಯಿಂದ ಜರುಗಿಸಿ ಆ ಲೀಲಾ ಮೂರ್ತಿಯ ಪಾದ ಕಮಲವನ್ನು ಕಂಡನೆಂಬ ಆಸೆಯು ಬಹಳ ಆತುರದಿಂದಿರುವುದು ಕಾಂತೆ. ಕಾಂತ ಇನ್ನು ನಾನು ನರ್ಮದಾ ನದಿ ತೀರದಲ್ಲಿ ಯಜ್ಞ ಕಾರ್ಯವನ್ನು ತದೇಕ ದೃಷ್ಟಿಯಿಂದ ಯಜ್ಞವನ್ನು ಮಾಡುತ್ತಿರುವೆನು ಕಾಂತೆ. ಚಿನ್ಮಯಾತ್ಮಕನಾದ ಶ್ರೀಹರಿಗೆ ಇನ್ನು ಮೇಲಾದರೂ ಅಂತಃಕರಣ ಹುಟ್ಟುವುದಿಲ್ಲವೋ ತಿಳಿಯದು. ಕುಮದ್ವತಿ ಪ್ರಾಣಪತಿ ನಮ್ಮ ಯಜ್ಞದ ಕುದುರೆಯಿಂದ ಬೆಂಗಾವಲಿಗೆ ಪೋದ ಮಗನಾದ ತಾಮ್ರಧ್ವಜನು ದಾವವಿದ್ದ ವೀರರೊಡನೆ ಯುದ್ಧ ಮಾಡುತ್ತಿರುವನೋ ತಿಳಿಯದು. ಕುಮದ್ವತಿ ಪ್ರಾಣಪತಿ ತಿಳಿಯದಾಗಿದೆ ಯಜ್ಞದ ಕುದುರೆಯಿಂದ ಪೋದ ತಾಮ್ರಧ್ವಜನ ಸಂಗತಿ. ಓಹೋ ಪ್ರಾಣೇಶ್ವರ, ಪ್ರಾಣೇಶ್ವರಿ ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯಿಂದ ಮಾಡಬೇಡಿ. ನಾವು ಮಾಡುವ ದಾನ ಧರ್ಮ ಪರೋಪರಕ್ಕಾಗಿರುವುದರಿಂದ ನಮ್ಮ ಮಗನಿಗೆ ಯಾವ ಆತಂಕವೂ ಆಗಲಾರದು. ನೀವು ಚಿಂತೆಯನ್ನು ಮಾಡಬೇಡ ಕಾಂತ. ಒಡಮಂತ ಕಾಂತೆ ಕಾಂತ, ಇಂದಿನ ರಾತ್ರಿ ಒಂದು ಸುಂದರವಾದ ಕನಸನ್ನು ಕಂಡೆನು. ಯಾವ ಕನಸು? ಹೇಳಿ ಕೇಳು. ಚೆನ್ನಾಗಿ ಹೇಳು. ಕಂಡೆನ ಆರ್ಯನ ಕಂಡೆನು ಕನಸಲಿ
ಕುಮಾರ್ಪತಿ ಪ್ರಾಣಪತಿ ಭಕ್ತರಾದ ರಾಣಿಯೋಳ್ ಚತುರ್ಮತಿ. ನಾವು ನಿತ್ಯವೂ ಸತ್ಯಮೂರ್ತಿಯಾದ ಶ್ರೀಹರಿಯಂ ಸುತ್ತಿಸುವುದರಿಂದ ಆತನ ಚಿತ್ತವು ನಮ್ಮ ಮೇಲೆ ಇದ್ದಂತೆ ಕಾಣುತ್ತದೆ. ಯಾಕೆಂದರೆ ನಿನ್ನಿನ ರಾತ್ರಿಯನ್ನ ಸ್ವಪ್ನವೇ ಶ್ರೀಮನ್ನಾರಾಯಣನನ್ನು ಪೂಜಿಸಿದಂತೆ ನಿನ್ನ ಇಷ್ಟಾರ್ಥದಂತೆಯೇ ಫಲ ಜರುಗುವವು. ಚಿಂತಿಸಬೇಡ ಎಂದು ಹೇಳುವುದರಷ್ಟರಲ್ಲಿ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು ಎನ್ನುವ ಸತ್ತು ಎನ್ನ ಕಿವಿಯೊಳು ಬಿದ್ದು ಎಚ್ಚರವಾಯಿತು. ಅಂತೂ ಸ್ವಪ್ನದ ಶ್ರೀಮನ್ನಾರಾಯಣನ ದರ್ಶನವಾಯಿತು. ರಾಣಿ ಭಕ್ತರ ಶ್ರೇಣಿಯೋಳು ದುರುಳಿ ಸುಂದರ ಸುಂದರಿ, ಇದೆಲ್ಲ ಶ್ರೀಹರಿಯ ದಯವಲ್ಲವೇ? ನೀವೇಕೆ ಭಯಪಡುವೆ ಕಾಂತ? ಅದೇ ಯಾವುದೋ ಒಂದು ಸೈನ್ಯವು ನಮ್ಮ ಹತ್ತಿರ ಬಂದಂತೆ ಕಾಣುತ್ತಿರುವುದು. ಯಜ್ಞ ಮಾಡುವ ಸಮಯದಲ್ಲೇ ಈ ರೀತಿ ವಿಘ್ನವೇ. ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ? ಕುಮಾರ್ಪತಿ, ಯಾತಕ್ಕೆ ಭಯಪಡುತ್ತಿ? ಯಾರು ಬಂದರೂ ನಮ್ಮ ಐಶ್ವರ್ಯವನ್ನು ದೋಚಿಕೊಂಡು ಹೋಗಲಾರರು. ನಿಷ್ಕಳಂಕವಾದ ರಥವನ್ನು ಹಾಕುವುದರಲ್ಲಿ ನಮಗೆ ಯಾವ ಭಯವಿದೆ? ಕಾಂತಿ, ನಮ್ಮ ಸಮೀಪದ ಬಂದ ನಂತರ ನಿಜಾಂಶವು ತಾನೇ ಮನನವಾಗುತ್ತದೆ. ಕಾಂತೆ, ನಿನ್ನ ಮನಸ್ಸಿನ ಚಿಂತೆ. ಆಜ್ಞೆ ಪ್ರಕಾರವಾಗಿ ಹೆಣ್ಣು ಹಬಲಿಗೆ ಕುದುರೆ ಹೊರಟಿದ್ದನಲ್ಲ, ದಾರಿಯೊಳು ನಮ್ಮ ಕುದುರೆ ಮತ್ತೊಂದು ನೂತನವಾದ ಕುದುರೆ ಹಿಂದಿಯ ಕಲಾ ಮಾಡುವುದ ಕಂಡು ಆ ಕುದುರೆಗಳ ಆರ್ಭಟವನ್ನು ನಿಲ್ಲಿಸಿ ಆ ನೂತನವಾದ ಕುದುರೆ ಬಳಿಯೊಳು ಬರೆದ ಲಿಖಿತವನ್ನು ನೋಡಿದನು. ಇದರ ವಶವು ಏನೆಂದು ಹೇಳಿ ಹಿಂದೆ ಇಂದಪುರ ರಾಜನಾಥ ಧರ್ಮರಾಜನ ಯಜ್ಞ ದುರ್ಗವಿದ ಈಗಿನ ಬೆಂಗಾವಲಿಗೆ 3 ಲೋಕದ ಗಂಡನಾದ ಗಾಂಧೀವರು ಸುಜಾತ ಮಧ್ಯಮಾದಿಗಳ ಮೊದಲಾದ ವೀರರು ಬಂದಿರುವರು. ಗೆದ್ದು ಕಪ್ಪವನ್ನು ಒಪ್ಪಿಸಿಕೊಳ್ಳಲಿಂತಲೂ ಹಲ್ಲದ ಪಾಂಡವರಿಂದ ಅಲಂಕೃತನಾದ ಪಾರ್ಥನು ಸಾರಥಿಯಾದ ಆ ಕೃಷ್ಣನ ಬೆಂಬಲಿಗೆ ಬಂದಿದ್ದಾನ. ಅಹೋ ತಂದೆ, ನಾನು ತಕ್ಷಣ ಬಂಧಿಸಿ ಸುಲಭೋಪಾಯದಿಂದ ಪಾಂಡವರ ಅಶ್ವದಿಂದ ಬಂದು ಸೈನ್ಯವನ್ನೆಪ್ಪನ ಲಕ್ಷ್ಯ ಮಾಡಿಸಿದನು. ಮತ್ತು ಶ್ರೀಕೃಷ್ಣ ಅರ್ಜುನನನ್ನು ಯುದ್ಧದೊಳಗೆ ಜಯಿಸಿ ಕುದುರೆಗಳನ್ನು ಹಿಡಿದು ತಂದು ನಿನ್ನ ಭಾರಕ್ಕೆ ಒಪ್ಪಿಸಿರುವನ ತಂದೆ ನಿನ್ನ ಚಿತ್ತಕ್ಕೆ ಸುದ್ದಿ ಮಾಡ ಬಂದೆ. ಮಾಡಿದೆಯೋ ಎಂತಹ ಕಾರ್ಯ? ಏನು ಗೈದೆಯೋ ತನಯ ಮಾಡಿದೆಯೋ ಎಂತಹ ಕಾರ್ಯ? ಆ ಗುರು ಸ್ವರೂಪನೊಡನೆ ಕದನಗೈದು ನೀನು ಬಂದೆಯ. ಈ ನಿನ್ನ ತಂದೆಗೆ ನೀನು ಅಪಚಾರ ಮಾಡಿದೆಯ. ಹರಿಯನ್ನು ವಂದಿಸಿದೆಯ. ಹರಿಯನ್ನು ನೊಂದಿಸಿದೆಯ. ತನಯ
ನಾನು ಕುದುರೆ ಹಿಂದೆ ಹೋಗಲು ದಾರಿಯ ಮಧ್ಯದೊಳ ನಮ್ಮ ಕುದುರೆ ಪಾಂಡವರ ಕುದುರೆಯ ಹೋರಾಡುವುದ ಕಂಡು ಪಾಂಡವರ ಫಲಿಯ ಬರಲಿಕ್ಕದಂತೆ ವರ್ತಿಸದನಾಗಲಿ ನನ್ನ ತಪ್ಪೇನಿದೆ. ಅಹೋ ಮಾತೆ, ಆ ಎರಡು ಕುದುರೆಗಳ ಕಲವೊಮ್ಮದರೆ ಪಾರ್ಥನ ನೋಡಿದ್ದರೆ ನಮ್ಮ ಕುದುರೆಯನ್ನು ಕಟ್ಟಿದ ಬಿಡುತ್ತಿದ್ದನು. ಆಗ ನಾನು ಪಾರ್ಥ ಶ್ರೀಕೃಷ್ಣ ಒಡನೆ ಯುದ್ಧವನ್ನು ಗೈಸಿದ್ದನಲ್ಲ. ನಾನು ಮೊದಲ ಕಂಡಿದ್ದರಿಂದ ಪಾಂಡವರ ಕುದುರೆಯನ್ನು ಕಟ್ಟಿ ನ್ಯಾಯವಾದ ಯುದ್ಧವನ್ನು ಮಾಡಿ ನರನಾರಾಯಣನ ಗೆದ್ದು ಬಂದವರಿಂದ ನಿಂದಿಗೆ ಹಾಗೆ ಕಂಡು ಬರುವುದು. ಅನುಸರಿಸಿ ಈ ಪವಿತ್ರವಾದ ಕಾರ್ಯವನ್ನು ಮಾಡಿದನಾಗಲಿ ಅಧ್ಯಾಯವೇನೂ ಇಲ್ಲ. ಆದ್ರೆ ನೀನು ಹೀರ ಮಹತಿಯಲ್ಲವನ್ನ ಹುರಿದ ಧರಿಸಿದ ನಾನು ಹೀರನಲ್ಲವೇ? ಆದ್ರೆ ನಿಮಗೇನವತೆ ಅನುಭವಿಸಬೇಕು ಸಾಮಾಗಿ ಬಂದ ಕತೆ. ಹೇಳಿ ಕೇಳು, ಅದೇನ ಚೆನ್ನಾಗಿ ಹೇಳು ತನಕ. ತಾನಾಗಿ ಬಂದ ಕಾಮಧೇನುನ ಮುಹರೆ ನೋಡಿಸಿದಂತೆ ಆ ಕೃಷ್ಣ ಪರಮಾತ್ಮನು ನಮಗೆ ದರ್ಶನ ಕೊಡಲು ಬರುತ್ತಿದ್ದನೋ ಏನೋ. ಅಂತ ಯಾದವಾಗ್ರಣೆಯನ್ನು ರಣದ ಕಾದಾಡಿ ವೈರಮಂ ಬೆಳೆಸಿದೀಯಾ ತನಯ. ಜನಾರ್ದನನ್ನು ಕರೆದಾಗದೆ ಈ ಗಾರ್ಧಪ ರೂಪವುಳ್ಳದ್ದನ್ನು ಹಿಡಿದುಕೊಂಡು ಬಂದೆಯಾ. ಶ್ರೀಕೃಷ್ಣನ ಮನಸ್ಸು ನೊಂದಿಸಿದೆಯಾ. ಗುರು ನಿಂದಕನಾದಿಯ ತನಯ. ತೆಂದೆಲೆ ಮೇಲೆ ಮಾಡಿದೆಯಲ್ಲೋ ಅನ್ಯಾಯ. ಆಹೋ ಜನಕ, ಏನಿದೆ
ಬೋಧಕ ಗುರು ಹಿರಿಯ ದೈವವೆಲ್ಲ ಪೂಜನೇಪವಾಗಿದ್ದೇನು ನಿಜ. ಆದರೆ ಅವರ ಪಕ್ಷ ಬಯಸಿದ ಪಕ್ಷದಾಗಿ ನಿಂದ ದಕ್ಷಕನೆಲ್ಲೊಂದು ನಿರ್ಲಕ್ಷಿಸುವನ ಗುರು ಹಿರಿಯರಾದರೇನು ಸಾಕ್ಷಾತ್ ಪಕ್ಷವಾಹನಾದರೇನು ಇದ್ದ ಹಾಪ್ಯಕ್ಷೆಯಿಂದ ಬಂದ ಪ್ರಬುದ್ಧರೊಂದಿಗೆ ಹಿತ ಮಾಡಿ ಗೆದ್ದವರೆಂದರೆ ಕೀರ್ತಿ ಬರಬಲಾದು ಅಪ್ಪುದಾಗದು. ಅರ್ಜುನ ಜಾಂಬವಂತರ ಶ್ರೀಕೃಷ್ಣನ ಬಡಿನ ಮುಷ್ಟಗಿದ್ದವನ್ನ ಮಾಡಿ ನಷ್ಟವೇನಾದರೂ ಪಟ್ಟರೆ ನರನವರು ಸೆಳೆದರೆ ಯುದ್ಧ ಮಾಡುವ ಸಮಯದ ಪ್ರಬುದ್ಧರೆಂದರೆ ಬಿಡುವುದಾಗಿದೆ. ಕತ್ತಿಯ ಮೇಲೆ ತಾವು ಕುಳಿತು ಪ್ರಬುದ್ಧರಾಗಿ ಸುಮ್ಮನಿದ್ದರೆ ಕಾಲಿಗೆ ಬಿದ್ದು ಮತ್ತು ಗೃಹಕ್ಕೆ ಕರೆದಿರ್ತಿದ್ದನು. ನರನಾರಾಯಣರನ್ನ ಗೆಲ್ಲುವ ಸಾಮರ್ಥ್ಯ ನನ್ನಲ್ಲಿದ್ದರಿಂದ ಎದ್ದು ಬಂದೆನ. ಜನಕ ಈ ಯಜ್ಞದ ಕುದುರೆಯನ್ನು ಹಿಡಿದು ತಂದಿರುವನ ತಂದೆ ಅಪ್ಪಣೆಯನ್ನು ಮುಂದೆ. ಹರಿ ಶರ್ಮಾ, ವಿಜಯ್ ಶರ್ಮಾ, ಮೈವರ್ಧಕ ಮಹಾಬಲಿಗೆ ಆಶೀರ್ವದಿಸಿವೆ. ಇದು ಏನು ಸ್ವಾಮಿ? ನಾವು ನಮಸ್ಕರಿಸಿದ ಮೇಲೆ ಆಶೀರ್ವಾದವನ್ನು ಮಾಡಬೇಕು. ತಾವು ಅಷ್ಟು ಬೇಗನೆ ಆಶೀರ್ವಾದ ಮಾಡಬೇಕಾದರೆ ನಮಗೇನು ಅನರ್ಥವೆಂದು ಭಾವಿಸುವೆವು. ಹೋ ರಾಜ, ಸ್ವಾಮಿ, ಆಶೀರ್ವಾದ ಮಾಡಬಾರ್ದೇನು? ಇದರಲ್ಲಿ ತಪ್ಪೇನಿದೆ? ಹಾಗಲ್ಲ ಸ್ವಾಮಿ. ತಾವು ಬಂದ ಕ್ಷಣ ನಾವು ಎದ್ದು ವಂದಿಸಿದ ಮೇಲೆ ಆಶೀರ್ವಾದವನ್ನು ಮಾಡಬೇಕು. ನೀವು ಅಷ್ಟು ಬೇಗನೆ ಆಶೀರ್ವಾದ ಕೊಡಬೇಕಾದರೆ ನಮಗೇನು ಅಶುಭವೆಂದು ಭಾವಿಸುವೆವು. ಹೋ ರಾಜರೇ, ಸ್ವಾಮಿ, ನೀವು ಆಗ ಭಾವಿಸಬೇಡಿ. ರಾಜ ಆತನೊಳಗೆ ನಿನ್ನನ್ನು ನಮಸ್ಕಾರ ಸ್ವೀಕರಿಸಿದೆ. ಆಶೀರ್ವಾದ ಮಾಡಲಿಕ್ಕೆ ರಾಜ ಸಾಮರ್ಥ್ಯ. ಸ್ವಾಮಿ, ರಾಜ ತಮಗೇನು ಮಾತುನ? ನೀವು ನನ್ನನ್ನು ಬೇಡುವುದಾದರೂ ಏನು ಬೇಕಾದನ್ನು ಬಿಡಿರಿ. ಆ ಶ್ರೀಕೃಷ್ಣ ಮೂರ್ತಿಯ ದಯದಿಂದ ಕೊಡುವೆನು ಸ್ವಾಮಿ. ಸಜ್ಜನಾಗ್ರೇನಿ. ಹೋ ರಾಜ, ಸ್ವಾಮಿ, ನೀನಂತ ದಾನ ಸುರುವಂದು ನಾವು ನಿನ್ನಲ್ಲಿ ಬೇಡಲು ಬಂದಿದ್ದು. ಈ ಕೀರ್ತಿಯನ್ನು ಈ ಜಗತ್ತಿನಲ್ಲಿ ಯಾಪಕರು ನಿನ್ನನ್ನು ಬೇಡವರು. ಯಾತಕರ ಕೋಟೆಯಂತೆ ಹಾಕನಾದೆ. ಆ ಮನೋರಂಜನೆಯಿಂದ ಹಾಗಪ್ಪ ಈಗಪ್ಪ ಎಂಬುದು ಹೇಳಿದೆ. ತಕ್ಷಣ ಕೊಡುವ ಐಶ್ವರ್ಯ ಸಾಧನದ್ದು ನಾವು ನಿನ್ನಲ್ಲಿ ತಿಳಿದು ಬಂದಿದ್ದೆವು. ನಾವು ನಿನ್ನಲ್ಲಿ ಬಹುಮತ ಬಂದಿದ್ದೆವು. ರಾಜ ರಘುಪತಿ ಸ್ವಾಮಿ, ರಾಜ, ನಮ್ಮ ದೇಶ ಯಾವುದು? ತಾವು ಯಾರು? ಈತನ್ಯಾರು ಸ್ವಾಮಿ? ಜನಾಪ್ರೇಮಿ. ಹೋ ಭೈರವ ಮಹಾರಾಜ, ಸ್ವಾಮಿ, ನನಗೆ ಬಹುಮತಿ ಮಕ್ಕಳಿರುವರು. ಈ ವಿಶ್ವ ಕುಟುಂಬ ನನ್ನ ಕುಟುಂಬದಲ್ಲಿ ಹಾಳಾಗಿತ್ತು. ಈಗ ನನ್ನ ಶಾಂತಿ ಹುಗಲಕ್ಕೆ ಸ್ವಭಾವ ನಿಮ್ಮಂತ ದೊಡ್ಡ ಸ್ವಾಧೀನ ಆಗಿದ್ದರೆ ರಾಜ ರಘುಪತಿರಾಜ. ಸ್ವಾಮಿ, ಮುಂದಿನ ಸಂಗತಿ ತಿಳಿಸದೆ ಸುಮ್ಮನಾದಿರ. ನಿನ್ನ ಅಭಿಪ್ರಾಯವನ್ನು ಎನ್ನ ಮುಂದೆ ವ್ಯಕ್ತಪಡಿಸು ಸ್ವಾಮಿ. ಸಜ್ಜನಾಪ್ರೇಮಿ. ಹೇಗೆ ಶಿಷ್ಯ, ಉಪಗತವು ಹೇಗಿರುವ ನೋಡು. ನಮ್ಮ ಹೇಗ ಕ್ಷೇಮಗಳು ವಿಚಾರಿಸಿ ನಮ್ಮ ಮನಸ್ಸು ಸಂತೋಷ ಪಡೆದರು. ವಿಜಯ ಶರ್ಮ ತಿಳಿ ದೇಹ ವೈರತ್ವ ಜನ ಮರಣ. ಅಹೋ ಗುರುವರಿಯ, ಶಿಷ್ಯ, ಶಾಂತ ಚಿತ್ತದಿಂದ ನಮ್ಮಲ್ಲಿ ವರ್ತಿಸುವರು ಯಾಚಕರು ಕೇಳದೆ ಕೂಡಲೇ ಆಚೆಗೆ ಹೋಗಣ್ಣವರ ಕೆಲವರು. ಆದರೆ ಈ ಮೈರಭ್ಯದ ಮಹಾರಾಜರು ಎಷ್ಟೋ ಆಧಾರದಿಂದ ನಮ್ಮನ್ನು ಸತ್ಕರಿಸುವರು. ಅನ್ನಕ್ಕಿಂತ ಆಧಾರವಿಲ್ಲವೆಂಬ ಸ್ವೇಚ್ಛೆಯಿಂದ ನಮ್ಮನ್ನು ಬಹು ವಿಶ್ವಾಸದಿಂದ ಆಧರಿಸುವವರು. ಯಾರು ಮೊದಲು ಆಧರಿಸುವವರೋ ಅವರಲ್ಲಿ ಅನುಗ್ರಹ ಇರುವುದಕ್ಕೆ ತಿಳಿಯಬೇಕು. ಆಗಲಿ ಇವನು ನಮ್ಮ ಇಚ್ಛೆಯನ್ನು ಪೂರೈಸುವನೇನೋ ನೋಡೋಣ. ಸ್ವಾಮಿ, ರಾಜ, ತಾವು ಎನ್ನನ್ನು ಬಯಸಿ ಎನ್ನರಿಸಿ ಬಂದೆ. ಅದನ್ನಿಷ್ಟು ಹೇಳಿದರೆ ನಾನು ನಡೆಸಿಕೊಂಡೆ. ಸ್ವಾಮಿ, ಸಜ್ಜನಾಪ್ರೇಮಿ. ಅಮ್ಮ ರಾಜವರಿಯ, ಏನು ಹೇಳಿದೆ ಎಲ್ಲಿಂದ ಆಶ್ಚರ್ಯ? ಎಲ್ಲಿಂದ ದೈತ್ಯನವು ಸೌಕರ್ಯ ಉಪಗತ ಹೊರಟ ಮೇಲೆ ರೋಗಕಾರಣವಾಗುವರು. ಆ ಬಹುಮಂದಿ ಕುಟುಂಬ ಪೋಷಣೆ ಕೊಟ್ಟು ಜೀವನಕ್ಕೆ ಹಠವಾದೆ. ಈಗ ನಮ್ಮನ್ನು ಭಕ್ತರು ಏನು ನನ್ನಲ್ಲಿ ಶಕ್ತಿ ಕಸವನ್ನು ನಿಸ್ಸಕ್ರಮವಾಗಿ ಮಾಡಿದರು.
ಸ್ವಾಮಿ, ಅಮ್ಮ ಕುಮಾರದೇವಿ, ನಿಮ್ಮ ಮಗನ ಲಗ್ನದ ಖರ್ಚಿನ ಭಾರ ನಮಗಿರಲಿ. ನೀವು ಎಷ್ಟು ಮಾತ್ರಕ್ಕೂ ಚಿಂತೆಯನ್ನು ಮಾಡಬೇಡರಿ. ನಿಮ್ಮ ಮಗನ ಮದುವೆ ಮಾಡುವ ಭಾರ ನಮಗಿರಲಿ ಸ್ವಾಮಿ. ಗುರುವರ್ಯ, ಶಿಷ್ಯ ಪುರುಷರಂದೇ ದಾನಶೀಲರೆಂದು ತಿಳಿದು ಬಂದಿದ್ದನು. ಕುಲಪತಿಯಿಂದ ಸ್ತ್ರೀಯರು ಕೂಡ ದಾನಶೀಲರೆಂದೇ ತಿಳಿದು ಬಂದಿತು. ದೊಡ್ಡವರ ದೊಡ್ಡ ಕಾರ್ಯಗಳನ್ನೇ ಮಾಡುವರಾಗಲೇ ಹಿರಿದ ಕಾರ್ಯಗಳನ್ನು ಮಾಡಲಾರರು. ಇಂತಹ ಸ್ತ್ರೀಯರನ್ನು ಮಾಡದ ಭಾರತ ಮಾತೆ ಧನ್ಯಳು. ಅಮ್ಮ ಕುಮಾರತಿ, ನೀನು ಹೇಳಿದ್ದೆ ಆ ಮಗನ ಒತ್ತ ಭಾವವನ್ನು ನಿರ್ವರ್ತಿಸಿದೆಯ. ನಾನು ಈ ಶಿಷ್ಯನನ್ನು ಮಗನನ್ನು ಬೇಗ ಸಿಂಹನ ನೋಡಿ ಬ್ರೇಕಸನಂದು ಮೂವರ ಕರೆದು ದಾರಿಯಲ್ಲಿ ಬರುವಾಗ ದಾರಿ ತಪ್ಪಿ ಹರಣ ಮಾರ್ಗ ನಡೆದು ಪ್ರಯಾಣ ಮಾಡೋ ಸಮಯದಲ್ಲಿ ಮೈರತ್ಯದ ಮಹಾರಾಜ ತಾವು ಬೇಕಿದ್ದನ್ನು ಬೇಡವನ್ನು ವಚನವನ್ನು ಕೊಟ್ಟಿದ್ರಿ. ಆದ್ರಿಂದ ನಾವು ನಿಮ್ಮನ್ನು ಕೇಳೋದು ಏನೆಂದರೆ, ನಾವು ಹಳ್ಳಿಯಲ್ಲಿ ಬರುವಾಗ ಒಂದು ಸಿಂಹ ಬಂದು ಏಕಾಏಕ ಎನ್ನ ಮಗನನ್ನು ಹಿಡ್ಕೊಂಡು ಬಿಟ್ಟಿತ್ತು. ನಾನು ಶಿಷ್ಯನನ್ನು ಸಿಂಹನ ನೋಡಿ ಬೇಕಸನಾದೆ. ಏ ಪುತ್ರ, ಸಿಂಹದ ಕೈ ಸಿಕ್ಕಿಬಿದ್ದ ಹಿಂದೂ ದುಃಖಿಸುತ್ತರು. ಅಷ್ಟೆಲ್ಲ ಸಿಂಹ ನನ್ನ ಮಗನನ್ನು ಕೊಲ್ಲದೆ ತನ್ನ ಮುಂಗಡಗಳನ್ನು ತಿಳಿಸಿಕೊಂಡು ಮಣಿಜರು ಮಾತನಾಡದಂತೆ ಮಾತನಾಡಿ, ಮುಂದಿನ ಸಂಗತಿ ಏನನ್ನ ಪ್ರವರ್ಯ, ರಾಜ, ಏತಕ್ಕೆ ಚಿಂತಿಸಿದ್ರಿ? ಮೊದಲು ನಡೆದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸಿರೈ ಪ್ರೋಕ್ತವರೇ. ರಾಜ, ಸ್ವಾಮಿ, ಹೇಳಲಿ ಹೇಳಲಿ. ಆ ಸುಮ್ಮನೆ ಏನೆಂದರೆ, ಅದೇನು ಸ್ವಾಮಿ? ನಿನ್ನೆಗೆ ನಿನ್ನ ಮಗನ ಮೇಲೆ ಆಸೆ ಇದ್ದರೆ ಇರ್ಬೋದು, ಆದರೆ ನನ್ನಿಂದ ಬುಡಿಸ್ಕೊಳ್ಳಲು ಹೆಣ್ಣು ಉಳಿಯಿತು. ಅದಕ್ಕೆ ನಾನು ರಾಜ ಇದ್ದೊಬ್ಬ ಮಗನನ್ನು ಆಸೆ ಕೊಟ್ಟರೆ ಯಾರ ದೇಹವನ್ನು ಪಡೆಯಲು ನಾನು ಉಳಿಯಲು ಆ ಮಗನ ಲಗ್ನಕ್ಕೆ ನನ್ನ ಮಗನನ್ನು ಸಂತೋಷ ಪಡೆಯಲು ಎಷ್ಟು ಕೇಳಿಕೊಂಡೆ ಹಾಕುವುದು ಕೇಳಲಿಲ್ಲ. ನಾನು ನನ್ನ ಶಿಷ್ಯನನ್ನು ನಾನು ಪ್ರಪಂಚದ ಸಾರವನ್ನು ಮನಗೊಂಡಿದ್ದೇನೆ. ನನ್ನ ಮಗನು ಈ ನೂತನ ಪ್ರಪಂಚದ ಹರಿವೇ ಇಲ್ಲ. ಅದಕ್ಕಾಗಿ ನನ್ನ ಮಗನ ಮೊದಲು ನನ್ನನ್ನು ತಿಂದು ಸಂತೋಷ ಪಡೆಯಲು ಎಷ್ಟು ಬೇಡಕೊಂಡೆ ಹಾಕುವುದು ಕೇಳಲಿಲ್ಲ. ನನ್ನ ಶಿಷ್ಯ ಈ ಶರ್ಮನವರು ಕೇಳಿದ್ದಾರೆ. ಹೌದು ಮಹಾರಾಜರೇ, ಶಿಷ್ಯ ನಾನು ಕೂಡ ಕೇಸರಿಯನ್ನು ನಮ್ಮ ಗುರುಗಳ ದೇಹವು ಮುದಿತನದಿಂದ ಕಂಡ ಮಾಂಸಗಳನ್ನು ಇರುವುದಿಲ್ಲ. ಆದ್ದರಿಂದ ಯೌವನ ಭರಿತನಾದ ನನ್ನ ಶರೀರದ ಕಂಡವನ್ನು ಕೊಡುವೆ. ಗುರುಗಳ ಪುತ್ರನನ್ನು ಬಿಟ್ಟು ಬಿಡು ಎಂದು ಎಷ್ಟು ಹೇಳಿದ ಕಾಲಕ್ಕೂ ಅದು ಕೇಳಲಿಲ್ಲ. ರಾಜ ರವಿಗೋಡಿ ತೇಜ, ಈ ಮಾತು ಸಹಜ. ನಿನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ನಾನು ಏನು ಮಾಡಬೇಕು? ನನಗೆ ಸರಿಯಾಗಿ ತಿಳಿಸಿಬಿಟ್ರೆ ವಿಪ್ರೋಕ್ತವರೇ. ಸ್ವಾಮಿ, ಆ ಸುಹು ನಿನ್ನ ಮಗನ ಮೇಲೆ ಆಯಿಸಿದ್ದೆ ಮೈವತ್ತದ ಮೈ ಭಾಗನಾಗೆ ಹತ್ತ ಭಾಗವನ್ನು ತಂದುಕೊಟ್ಟರೆ ನಿನ್ನ ಮಗನ ಪ್ರಾಣ ಉಳಿಯುವುದು ಎಂದು ಹೇಳಿದ್ದು. ರಾಜ, ಅದಕ್ಕೆ ನಾನಿದ ಅಸಡ್ಡವಾದ ಕಾರ್ಯ. ಯಾರ ದೇವವನ್ನು ಪಡೆಯುವುದು ನಾನು ನುಡಿಯಲು. ಆಗ ಸುಹು ಮರಳೆ ಕೀರ್ತಿಯನ್ನು ಪಡೆಯುವುದು ತಮ್ಮ ಶರೀರ ಚಿರಬಲ್ಲವೆಂದು ಕರ್ಣ ಕುಂಡಲಗಳ ಕವಚವನ್ನು ಕರ್ಣವನ್ನು ಪಡೆಯಲಿಲ್ಲವೇ ಧನಿಜಂಕನ ಶರೀರವನ್ನು ಪಡೆಯಲಿಲ್ಲವೇ? ಆದ್ದರಿಂದ ಕೊಡಬಲ್ಲದು ಯಾವುದು ದೊಡ್ಡದು, ಕೊಡಲಾಗದ ಯಾವುದು ಸಣ್ಣದು. ಅದಕ್ಕಾಗಿ ನಿನ್ನ ದೇಹವು ನನ್ನ ಮಗನ ಮನಕ್ಕಾಗಿ ನಿನ್ನ ದೇಹವನ್ನು ಪಡೆದುಕೊಟ್ಟರೆ ನಿನ್ನ ಉದರ ಪತ್ತಿ ಶಿರವಾಗಲೇ ನೋಡು. ನಿನಗೆ ಕೈಯಲ್ಲಿ ಪದಿಯ ಪ್ರಾಪ್ತಿಯಾಗುವುದು. ತಿಳಿದು ನೋಡು, ಬಲತ್ಕಾರದಿಂದ ಕೊಡಲಾಗಬೇಡ ರಾಜ. ಸ್ವಾಮಿ, ರಾಜ, ಬಲತ್ಕಾರದಿಂದ ಕೊಟ್ಟರೆ ಎಷ್ಟರ ಮಟ್ಟಿಗೆ ಕೊಟ್ಟೆವು? ಸ್ವಾಮಿ, ಅತಿಥಿ ಹಬ್ಬಾಗದ ನಮ್ಮ ಸತ್ಕರಿಸುವವರು ನಮ್ಮಂತ ಗೃಹಸ್ಥ ಶ್ರಮಿಗಳಲ್ಲವೇ? ಇದು ಈ ದೇಹವು ಸ್ಥಿರವಲ್ಲ, ಕೀರ್ತಿಯು ಶಾಶ್ವತವಾಗಿ ನಿಲ್ಲುವುದು. ಆದ್ದರಿಂದ ನಿಮ್ಮನ್ನು ಸಾಕ್ಷಾತ್ ಶ್ರೀಕೃಷ್ಣ ಮೂರ್ತಿ ಎಂದು ತಿಳಿದು ನಿನ್ನ ಮಗನ ಪ್ರಾಣ ಉಳಿಸಲಿಕ್ಕಾಗಿ ಇದು ಪ್ರಮಾಣ ಪೂರ್ವಕ
ಹಾಕಿ ಶ್ರೀಹರಿಯ ಸಾಕ್ಷಿಯಾಗಿ ಬ್ರಾಹ್ಮಣರ ರಕ್ಷಣೆಗಾಗಿ ನನ್ನ ದೇಹದ ಅರ್ಧ ದೇಹವನ್ನು ಕೊಯ್ದು ಕೊಡುವನು ಸ್ವಾಮಿ. ತಾವಿಂದ ಸಂತೋಷ ಪಟ್ಟಿರಾ? ಹೇಳಿದೆ ಶಿಷ್ಯ, ಹೇಗಿರುವ ನೋಡು. ಹೇಳಿದ್ದೇನೆ ಗುರುಗಳೇ, ಇವರ ಉದಾರ ಮಾತುಗಳೇನು ಚೆನ್ನಾಗಿವೆ, ಆದರೆ ಕಾರ್ಯರೂಪದಲ್ಲಿ ಹೇಗೆ ಮಾಡುವರೆಂಬುದು ನೋಡಿದರೆ ಹಾಗೆ ತಿಳಿಯುವುದು ಇವರ ಭಕ್ತಿ ಮಾರ್ಗ, ಅನಂತರ ವೈಕುಂಠದ ಮಾರ್ಗ. ತನಯನಾದ ತಾಮ್ರದ ಜನೆ ಅಹೋ ಜನಕ, ಸತಿಯಾದ ಕುಮಾರತಿ, ಈ ರಾಜ್ಯ ಸಂಪತ್ತುಗಳು ನಿಮಗೊಪ್ಪಿಸಿರುವೆನು. ಮಿತ್ರನ ಮಗನ ರಕ್ಷಣೆಗಾಗಿ ನನ್ನ ಶರೀರದ ಅರ್ಧ ಭಾಗವನ್ನು ಅರಣ್ಯದಲ್ಲಿರುವ ಸಿಂಹಕ್ಕೆ ಕೊಟ್ಟು ಧನ್ಯನಾಗುವೆನು. ಇನ್ನು ನೀವು ಕ್ಷೇಮದಿಂದ ಸತ್ಯಸಂಧನರಾಗಿ ಬಾಳಿರಿ, ಕೀರ್ತಿಯಂ ಪಡೆಯಿರಿ. ನಾನಿನ್ನು ಹೊರಡುವೆನು ಮಗನೇ, ಅತಿಬಲಾನ್ವಿತನೇ. ರಾಜ ತಡಿದರೆ ಹಂಗಲ್ಲ. ಮತ್ತೇನು ಸ್ವಾಮಿ? ರಾಜ, ಸ್ವಾಮಿ ಆ ಶಿವನೇನು ಮುಗಿದ ಪೂರ್ಣವಾಗಿ ಕೇಳಲ್ಲ. ಅದೇನು ಸ್ವಾಮಿ? ಆ ಕೂಡ ಪಡಬೇಡ. ನಿನ್ನ ದೇಹವು ಅರ್ಧ ಬಯಸುವುದು ನಿಜ, ಆದರೆ ಇನ್ನೊಂದು ನೇಮ. ಅದೇನು ಸ್ವಾಮಿ? ನಿನ್ನ ಪತ್ನಿ ಪುತ್ರರ ಕರಗಿಸಿದ ಪಣಗಳನ್ನು ಹಿಡಿದು ನಿನ್ನ ತಲೆಯು ಬರೆಯುವಾಗ ಒಬ್ಬರು ಕೊಂಡೆಯನ್ನು ಸುತ್ತವಂತೆ ಮಾಡಿ ಹಬ್ಬ ಭಾಗವನ್ನು ಮಾತ್ರ ಸಿಂಹಕ್ಕೆ ಕೊಡಬೇಕು. ಇದು ನಿನ್ನಿಷ್ಟ. ರಾಮೇಶ, ನಿನ್ನದು ಆ ಸಿಂಹನ ಆಸೆ. ನಿನ್ನ ಅರ್ಧಾಂಗಿಯಾದ ಯಾರು ಎನ್ನ ಅರ್ಧ ದೇಹವನ್ನು ಆ ಸಿಂಹನಿಗೆ ಅರ್ಪಿಸಿ ನಾನು ಮುತ್ತೈದಿಂದ ಸಾಯುವನ್ನು ಹೇಗೆ ಅಪ್ಪಣೆಯನ್ನು ಕೊಡಬೇವಾ ಮಹಾಬಲ. ಅಮ್ಮಯ್ಯ, ನೀನು ಹೇಳುವುದು ಸರಿಯೇ, ಆದರೆ ಆ ಶಿವು ಮೈಲತ್ತನ ಶರೀರವನ್ನು ಬೇಡಿದರು. ಆತ ಹೆಂಡತಿಯನ್ನು ಶರೀರವನ್ನು ಕೇಳುವಲ್ಲ. ಓಹೋ ವಿಪ್ರಮೂರ್ತಿ, ಎನ್ನ ಮೇಲೆ ಕರುಣಿಸಿ ಕೇಳಿ ಎನ್ನ ಮನದ ಮಾತೆ. ನಮ್ಮ ತಂದೆಯ ಶರೀರವು ಕುಚ್ಚಿರುವುದು, ಆ ಯೌವನ ಶರೀರಕ್ಕೆ ಸಿಂಹಕ್ಕೆ ಹಾಕಿಯನ್ನು ಪಡೆವೆ. ಏಕೆಂದರೆ ಹೆಂಡ ಮಕ್ಕಳಿಗೆ ಭೇದವಿಲ್ಲಂದು ಶಾಸ್ತ್ರ ಸಿದ್ಧಾಂತವಿಂದಕ್ಕೆ ಶ್ರೀರಾಮಚಂದ್ರನ ತಂದೆಗಳ ಕರಣವನ್ನು ತೋರಿಸಿ ಸ್ಥಿರವಾದ ಕೀರ್ತಿಯ ಪಡೆದಿರುವರ. ನಾನು ಕೂಡ ಅದರಂತೆ ಕೀರ್ತಿಯ ಪಡೆಯುವನು. ನನಗೆ ನೇಮವನ್ನು ಪಾಲಿಸರೈ ಕೂಸುರತ್ತವರ. ಗೋಪಾಲ, ಆ ಶಿವವು ಮೈನದ್ದರ ದಕ್ಷಿಣ ಭಾಗವಾಗಲಿ, ಆತನ ಹೆಂಡತಿ ಶರೀರವಾಗಲಿ, ಆತ ಮಗನ ಹೆಣ್ಣಾಗಿ ಕೇಳಲಿಲ್ಲ. ಆ ಶಿವವು ಮೈನದ್ದರ ಶರೀರವನ್ನು ಬೇಡಿರಲ್ಲ. ಆದ ಕಾರಣ ನಾನು ಬಂದು ಬೇಡಿದ್ದಾಯಿತು. ನೀವು ನಮ್ಮ ಶರೀರ ಪಡೆವೆ, ನಮ್ಮ ಶರೀರವನ್ನು ಪಡೆಯುವಂತ ಕಾರಣ ಕಳೆದರೆ ಅರಣ್ಯದಲ್ಲಿ ಇರುವ ನನ್ನ ಮಗನ ಸಿಂಹನ ಕೈಯಲ್ಲಿ ಸಿಕ್ಕಿದ್ದು ವ್ಯಕ್ತಪಡಿಸಿದರು. ಆಲಸ್ಯ ಮಾಡುವುದು ಧರ್ಮಕ್ಕೂ ಕರ್ತವ್ಯವಲ್ಲ. ಇನ್ನು ಸೂರ್ಯ ಉದಯಕ್ಕೆ ಮುಂಚೆ ಆ ಸಿಂಹನಿಗೆ ಅನುಭವಿಸಬೇಕು. ನೀವು ಮಾತಿನಿಂದ ಕಾಣನ್ನು ಕಳೆದರೆ ನಮ್ಮ ಮಗನ ಗತಿ ಏನು? ನೀವು ಕೊಟ್ಟರೆ ಕೊಡವೆ, ಬಿಟ್ಟರೆ ಬಿಡಿ. ಶಿಷ್ಯ, ಹೋಗಲು ನಡೀರಿ. ಸ್ವಾಮಿ ನನ್ನ ಹೆಂಡತಿಯ ಶರೀರವನ್ನಾಗಲಿ ನನ್ನ ಮಗನ ಶರೀರವನ್ನಾಗಲಿ ನಾನು ಕೊಡುವುದಿಲ್ಲ. ನಾನು ನಿನ್ನಗೆ ಕೊಟ್ಟ ಮಾತಿನಂತೆ ನನ್ನ ಶರೀರವನ್ನು ಕೊಡುವೆನು. ಪ್ರೇಮದ ಸತಿಯಾದ ಕುಮಾರತ್ವತಿ, ಧರ್ಮಪರವಾದ ತಾಮ್ರಧ್ವಜ, ಅಹೋ ಜನಗ, ಜಾಗ್ರತೆಯಿಂದ ಕರಗಸ ತಂದು ಎನ್ನ ಶರೀರವನ್ನು ಕೊಯ್ದು ಕೊಡಿರಿ, ಶ್ರೀ ಹರಿಯ ಧ್ಯಾನ ಮಾಡಿರಿ. ಒಂದೇನನ್ನ ಇಷ್ಟದಿಂದ ಹಾಗರೆ ಓಂ ನಮೋ ನಾರಾಯಣ.
ಶಿಷ್ಯ, ಇವರು ಅಳುತ್ತ ದಾನವನ್ನು ಕೊಡುವರು. ಇವರ ದಾನವು ನಮಗೆ ಬೇಕಾಗಿಲ್ಲ. ಹೋಗೋಣ ನೋಡಿ. ಓಹೋ ತಾತ, ನನ್ನ ಎಡಭಾಗದ ಕಣ್ಣೀರನ್ನು ನೋಡಿ ಪುರೋಹಿತರು ಹೊರಟು ಹೋದರು. ಇದಕ್ಕೆ ಗತಿ ಏನು ಮಾಡಬೇಕು ಕಾಂತ ಅದನ್ನು ಗೊತ್ತಾ? ಪ್ರಿಯೆ, ನಾನು ಹೊರತ ದಾನವನ್ನು ಕೊಡಲಿಲ್ಲ. ಧರ್ಮಪತ್ನಿ ಗಣಪತಿ ಗಣಪತಿ ವೈದ ತಲೆಯುವಳಾದಳು. ತಾಮ್ರಧ್ವಜನೆ, ಅಹೋ ಜನಕ, ತಕ್ಷಣವೇ ಆ ಬ್ರಾಹ್ಮಣರನ್ನು ಕರೆತರುವಂತವನ ಪುತ್ರ ಕೋಮಲಕರ್ಣ. ತಂದೆಯಿಂದ ಇಷ್ಟವಂತ ಹಾರ ಅಹೋ ವಿಪ್ರಮೂರ್ತಿ, ನಮ್ಮ ತಂದೆಯವರು ತಮ್ಮನ್ನ ಬೇಗನೆ ಬರೆಯಲು ತಕ್ಷಣವೇ ಬಂದಿದೆ ಇಪ್ಪತ್ತವರ. ದೈವ ಸ್ವರೂಪಿ ಅಂತ ಬಂದಿರುವ ವಿಷ್ಣುವಿನ ಮನೆಗೆ ಮಹಾರಾಜ, ನಾನೇನು ಹೊರತ ದಾನವನ್ನು ಕೊಡಲಿಲ್ಲ. ನನ್ನ ಮನವೊಪ್ಪಿಯೇ ದಾನವನ್ನು ಕೊಟ್ಟಿರುವೆ. ನನ್ನ ಎಡಗಣ್ಣಿನಲ್ಲಿ ನೀರು ಮಾತ್ರ ಏತಕ್ಕೆ ಬಂದಿತೆಂದರೆ ಉಳಿದ ಅರ್ಧ ಶರೀರವು ನಿರರ್ಥಕವಾಯಿತಲ್ಲ ಎಂದು ದುಃಖಿಸುತ್ತಾ ಒಂದೇ ಕಣ್ಣೀರು ಬಿಟ್ಟಿತು. ಕರಗಸದ ಗಾಸೆಯು ಮಾತು ಲೇಸವಾದರೂ ಇಲ್ಲ. ಇಷ್ಟೇ ಸ್ವಾಮಿ, ತಮಗೆ ಬೇಕಾದದ್ದು ಅರ್ಧ ಶರೀರ. ಉಳಿದ ಅರ್ಧ ಶರೀರವನ್ನು ಆ ಅರಣ್ಯದಲ್ಲಿರುವ ಸಿಂಹಕ್ಕೆ ಕೊಟ್ಟು ತೃಪ್ತಿಯನ್ನು ಪಡೆದು ನಿನ್ನ ಮಗನನ್ನು ಕಾಪಾಡಿಕೊಳ್ಳಿ ಸ್ವಾಮಿ, ಕಾಪಾಡಿಕೊಳ್ಳಿ. ಸ್ವಾಮಿ, ನಿನ್ನ ಕೊಡಲಿಯನ್ನು ನಿಮಿತ್ತ ನಿನ್ನ ಅಪ್ಪ ಶರೀರವು ದಾನ ಮಾಡುವಾಗ ರೋಗವಿಲ್ಲ. ಶ್ರೀಹರಿ ವೈಕುಂಠದ ಗಮ್ಯದ ವರದಿಗೂ ವ್ಯಾಪಿಸಿತು. ಜನ ಈಗಲಾದರೂ ನಿಜತ್ವವನ್ನು ಅರಿತು ನೀನು ವೀರ ಸಿಂಹನಂತಿದ್ದರು ಅಹಂಭಾವಕ್ಕೆ ಮನಮುಟ್ಟಿದ್ದಿ. ಇನ್ನಾದರೂ ಬುದ್ಧಿಯನ್ನು ತಂದಿಗೋ, ತಕ್ಕ ರೀತಿಯಲ್ಲಿ ನಡೆದುಕೋ ಅರ್ಜುನ. ಕೇಳಿದ ವಚನ ನಿನ್ನ ಸಂಪತ್ತರು ಮುಟ್ಟ
ಕಡೆಣಿಸಿ ಧಿಕ್ಕರಿಸಿ ಬೀಳುವಂತೆ ಮಾಡಿ ಕತ್ತಿಯನ್ನು ಹೊದಿಸಿ ನಿಮ್ಮ ಕಟ್ಟವಾಗಿದೆ. ನಾನು ಹಂದ ಕಾಲ ಜ್ಞಾನದಲ್ಲಿದ್ದ ಐಶ್ವರ್ಯ ಮದದಿಂದ ಸಜ್ಜನ ಕಾಲವನ್ನು ತಿಳಿಯದೆ ಒಟ್ಟಿಸಿದರೆ ನಮ್ಮ ಏತಕ್ಕೆ ಬೋಧವನ್ನು ಗೈವೆ. ನಾನು ನಿನ್ನ ನಿಜ ಭಕ್ತನೇ ಸರಿ ಶ್ರೀಹರಿ. ಈಗ ನನಗಿದ್ದ ಸಾಮ್ರಾಜ್ಯವೇ ಸಾಕು. ಕಾಲು ಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಟ್ಟು ಸದಾ ಸುಖವಾಗಿರುವಂತೆ ಹೊರವನ್ನು ಪಾಲಿಸಿ ಇನ್ನು ನಿಮ್ಮ ಐಶ್ವರ್ಯವನ್ನು ನೀವೇ ತೆಗೆದುಕೊಂಡು ಪಾಂಡವರ ಅಶ್ವಮೇಧ ಯಾಗವನ್ನು ಪೂರೈಸಿರಿ. ಇದು ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿರಿ. ಇನ್ನು ಸೂರ್ಯನು ಉದಯಿಸಿದನು ನಮ್ಮ ಮನೆ ಆಪಾಗಿತರಾಗಿ ನಮ್ಮನ್ನು ತೃಪ್ತಿಪಡಿಸಿರಿ ದೇವ ಮಹಾನುಭಾವ. ಭಾರತ ತಥಾಸ್ತು. Oh,